ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಾವಿವತ್ತು ಈ ಒಂದು ಸಂಜೆ ಕಕ್ಕಿಂಜೆ ಪೇಟೆಯಲ್ಲಿ ಸೇರಿರುವಂತಹ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕೇ ಬೇಕು ಎಂಬ ಅಭಿಯಾನ ಹಲವಾರು ವರ್ಷಗಳ ಬೇಡಿಕೆಯಾಗಿದ್ದು, ಪ್ರಸ್ತುತ ಈ ಒಂದು ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಅಭಿಯಾನವಾಗಿ ಪರಿವರ್ತಿತವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು MK ವಾಟ್ಸ್ಆಪ್ ಗ್ರೂಪ್ ಅದೇ ರೀತಿ ಸಾರ್ವಜನಿಕರ ಸಹಕಾರದೊಂದಿಗೆ ಈ ಒಂದು ಅಭಿಯಾನಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ಪ್ಲಕಾರ್ಡ್ ಹಿಡಿಯುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅತ್ಯವಶ್ಯಕವಾಗಿ ಬೇಕಾಗಿದೆ ಎಂಬ ಕೂಗನ್ನ ಸಪೋರ್ಟ್ ಮಾಡಿ ಬೆಂಬಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಆ ಆಂದೋಲನಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಅನ್ನುವಂತಹ ಅವಶ್ಯಕತೆ ಇತ್ತೀಚಿನ ದಿನಗಳದ್ದಲ್ಲ. ಹಲವಾರು ವರ್ಷಗಳಿಂದ ನಿರಂತರವಾಗಿ ಒಂದು ಬೇಡಿಕೆ ನಾವು ಸಲ್ಲಿಸ್ತಾ ಇದ್ರೂ ಕೂಡ ಯಾವುದೇ ಸ್ಪಂದನೆ ನಮಗೆ ಸಿಗ್ತಾ ಇರುವಂತದ್ದು ಸತ್ಯವಾಗಿದೆ. ಬುದ್ಧಿವಂತರ ಜಿಲ್ಲೆ ಎಂಬ ಹಣಪಟ್ಟಿ ನಮಗೆ ಇದೆ. ಆಕ್ಚುಲಿ ನಾವು ಬುದ್ಧಿವಂತರು, ಆದ್ರೆ ನಮ್ಮ ಬುದ್ಧಿವಂತಿಕೆ ಸ್ವಾರ್ಥಕ್ಕಾಗಿ ಮಾತ್ರ ಯೂಸ್ ಆಗ್ತಾ ಇರುವಂತದ್ದು ವಿಷಾದನೀಯವಾಗಿದೆ. ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 24 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿದೆ. ಆದರೆ ದುರದೃಷ್ಟವಶಾತ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಮೆಡಿಕಲ್ ಕಾಲೇಜು ಇದುವರೆಗೆ ಬರದೇ ಇರುವುದು ಬಹಳಷ್ಟು ವಿಷಾದನೀಯವಾಗಿದೆ. ಈ ಒಂದು ಮೆಡಿಕಲ್ ಕಾಲೇಜಿನ ಉದ್ದೇಶ ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ ಬಡ ವಿದ್ಯಾರ್ಥಿಗಳು ಬಹಳಷ್ಟು ಬುದ್ಧಿವಂತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಬುದ್ಧಿವಂತರಿದ್ದಾರೆ. ಬಡ ವರ್ಗದ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೆ ತಮ್ಮ ಕನಸನ್ನ, ತಮ್ಮ MBBS ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಹಳಷ್ಟು ಅತ್ಯವಶ್ಯಕವಾಗಿದೆ. ಕಾರಣ ಇಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಿ ಕಾಲೇಜ್ ಬಿಟ್ಟು ಅಥವಾ ಪ್ರೈವೇಟ್ ಕಾಲೇಜ್ಗೆ ಹೋಗಬೇಕಾದ್ರೆ 1 ಕೋಟಿ ಅದಕ್ಕಿಂತಲೂ ಹೆಚ್ಚು ರೂಪಾಯಿಗಳ ಸಂಭಾವನೆಯನ್ನು ನೀಡಿ ಕಲಿಬೇಕಾಗಿದೆ. ಇದು ಬಹಳಷ್ಟು ಕಷ್ಟ ಸಾಧ್ಯ. ಬಡ ವಿದ್ಯಾರ್ಥಿಗಳಿಗೆ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಖಂಡಿತ ಇದು ಸತ್ಯ. ಮಧ್ಯಮ ವರ್ಗದ, ಬಡ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೆ ತಮ್ಮ ಕನಸನ್ನ ಮನೆಯಲ್ಲೇ ಇಟ್ಟು ನುಚ್ಚು ನೂರು ಮಾಡುವಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯಮ ವರ್ಗದ, ಅದೇ ರೀತಿ ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಸತ್ಯವಾಗಿದೆ. ಮಾತ್ರವಲ್ಲದೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದಲ್ಲಿ ಒಂದು ವೇಳೆ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಲಿತು ಅದರಲ್ಲಿ MBBS ಪಾಸ್ ಆಗಿ ಡಾಕ್ಟರೇಟ್ ಪದವಿಯನ್ನ ಪಡೆದ್ರೆ ಈಗಿನ ಮೆಡಿಕಲ್ ಮಾಫಿಯಾ ಏನಿದೆ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಬಹಳಷ್ಟು ಸಹಕಾರಿಯಾಗಲಿಕ್ಕಿದೆ. ತಮಗೆಲ್ಲರಿಗೂ ತಿಳಿದಿರುವಂತಹ ಹಾಗೆ ಮೆಡಿಕಲ್ ಮಾಫಿಯಾ ಎಷ್ಟೊಂದು ಕರಾಳತೆಯನ್ನ ಹೊಂದಿದೆ ಅಂದ್ರೆ ಮಾನವೀಯತೆಯನ್ನು ಕೂಡ ಸತ್ತು ಹೋಗಿದೆ ಈ ಒಂದು ಮೆಡಿಕಲ್ ಮಾಫಿಯಾ ಕರಾಳತೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಪ್ರೈವೇಟ್ ಖಾಸಗಿ ಕಾಲೇಜುಗಳು ಅಡ್ಮಿಟ್ ಆದಂತಹ ಪೇಷಂಟ್ಗಳನ್ನ ಯಾವ ರೀತಿ ಮೆಡಿಕಲ್ ಮಾಫಿಯಾದ ಮೂಲಕ ಎಷ್ಟೊಂದು ಬಿಲ್ಲನ್ನ ಮಾಡಿ ಕೊನೆಗೂ ಹಣವನ್ನು ಕೂಡ ನೀಡಲಿಕ್ಕೆ ಹಣವನ್ನ ಪೀಕಿಸ್ತಾ ಇರುವಂತಹ ಸಂದರ್ಭ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ದಿನಪ್ರತಿ ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ ನಾವು ಬೇಡಿಕೆಯನ್ನ ಇಡ್ತಾ ಇದ್ದೇವೆ. ಇಷ್ಟು ಹಣ ಬೇಕು, 10 ಲಕ್ಷ ಬೇಕು, 15 ಲಕ್ಷ ಬೇಕು. ಯಾಕಾಗಿ ಇಂಥ ಒಂದು ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಮೆಡಿಕಲ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಏನು ಮೆಡಿಕಲ್ ಸರ್ಕಾರಿ ಕಾಲೇಜ್ ಇಲ್ಲದೆ ಇರುವಂತದ್ದಾಗಿದೆ. ಇದಕ್ಕೆ ಕಾರಣ ಆ ನಿಟ್ಟಿನಲ್ಲಿ ನಮಗೆ ಅತ್ಯವಶ್ಯಕವಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಲೇಬೇಕಾಗಿದೆ. ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ನಮ್ಮ ಶಾಸಕರು, ನಮ್ಮ ಎಂಪಿಗಳು ಇಷ್ಟು ವರ್ಷದಿಂದ ನಿರಂತರವಾಗಿ ವಿಧಾನಸಭೆಗೆ ನೋಡ್ತಾ ಇದ್ದಾರೆ. ಯಾವುದೇ ಮಾತನ್ನ ಎತ್ತಾ ಇಲ್ಲ ಈ ಒಂದು ಸರ್ಕಾರಿ ಕಾಲೇಜುಗಳಾಗಿ. ಯಾಕಾಗಿ ಗೊತ್ತಿಲ್ಲ, ಯಾರ ಲಾಬಿಗಾಗಿ ಗೊತ್ತಿಲ್ಲ. ಯಾವುದೇ ರೀತಿಯ ಮಾತುಗಳನ್ನ ಸದನದಲ್ಲಿ ಆಡದೆ ನಮ್ಗೆ ಅನ್ಯಾಯವನ್ನ ಎಸಗ್ತಾ ಇದ್ದಾರೆ. ಈ ಒಂದು ಅನ್ಯಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಜನಾಂದೋಲನಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ಶ್ರೀಮಂತರ ಮಕ್ಕಳು ಮಾತ್ರ ಇವತ್ತು ಡಾಕ್ಟರ್ ಆಗುತ್ತಾ ಇದ್ದಾರೆ. ಶ್ರೀಮಂತರ ಮಕ್ಕಳು ಡಾಕ್ಟರ್ ಆಗಿ ಆ ಒಂದು ನೀಡಿದ ವೆಚ್ಚವನ್ನ ಮರಳಿ ಪಡೀಲಿಕ್ಕಾಗಿ ಬಡ ಮತ್ತು ಮಧ್ಯಮದ ವರ್ಗದ
ಜನರಿದ್ದಾರೆ, ಅವರಿಂದ ಹಣವನ್ನ ಪೀಕಿಸಿ ಈ ಒಂದು ಮೆಡಿಕಲ್ ಮಾಫಿಯಾ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಹಬ್ತಾ ಇದೆ. ಈ ಸಂದರ್ಭದಲ್ಲಿ ಜಾತಿ ಮತ ಪಕ್ಷ ಭೇದವಿಲ್ಲದೆ ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ಪಕ್ಷವಾಗಿರ್ಲಿ, ಎಲ್ಲರೂ ಕೂಡ ಒಂದುಗೂಡಿ ಈ ಒಂದು ಅಭಿಯಾನಕ್ಕೆ ಏನು ನಾವು ಬೆಂಬಲವನ್ನ ಸೂಚಿಸಬೇಕಾಗಿದೆ. ಮೆಡಿಕಲ್ ಮಾಫಿಯಾದ ಕರಾಳತೆಗೆ ಈ ಒಂದು ಮಾನವೀಯತೆ ಇಂದಿನ ಸೊಸೈಟಿಯಲ್ಲಿ ಸತ್ಯ ಹೋಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಾರ್ವಜನಿಕರು ಅದೇ ರೀತಿ MK ವಾಟ್ಸ್ಆಪ್ ಗ್ರೂಪ್ ಸೇರಿ ಈ ಒಂದು ಅಭಿಯಾನಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದೇನೆ. DK ವಾನ್ಸ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿದೆ, ಬೇಕೇ ಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಮಾಜಿ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಆಟೋ ಚಾಲಕರಿದ್ದಾರೆ, ಅದೇ ರೀತಿ ಉದ್ಯಮಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಮಾತ್ರವಲ್ಲದೆ ಈ ಒಂದು ಆಂದೋಲನಕ್ಕೆ ಸಂಪೂರ್ಣ ಜನವನ್ನ ಸೇರಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಆಂದೋಲನಕ್ಕೆ ಈ ಭಾಗದಲ್ಲಿ ನೇತೃತ್ವವನ್ನು ನೀಡ್ತಾ ಇರುವವರು ಈ ಉದ್ಯಮಿಗಳು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತವರು, ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಇರುವ ನಮ್ಮವರೇ ಆದ ಸಂಸ್ಕೃತಿ DK ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.